ನಾವು 1ನೇ ಅಧ್ಯಾಯಕ್ಕೆ ಹೋಗುವ. ನೋಡಿ ವೀಕ್ಷಕರೇ, ನವರಾತ್ರಿ ಇದು ಮೊದಲನೇ ದಿವಸ. 9 ದಿನಗಳಿಗೊಳಗಾಗಿ 18 ಅಧ್ಯಾಯಗಳು ಮುಗಿಬೇಕು, ಈ ಪುಸ್ತಕ ಪೂರ್ಣಬೇಕು. ಆ ರೀತಿ ಗುರಿ ಇಟ್ಕೋಬೇಕು, ಆ ರೀತಿ ಯೋಜನೆ ಪ್ಲ್ಯಾನ್ ಮಾಡಬೇಕು, ಯೋಜನೆ ಹಾಕಬೇಕು. ಮೊದಲನೇ ದಿವಸ ಎಷ್ಟು ಓದಬೇಕು, 2 ದಿವಸ ಓದಬೇಕು, 3 ದಿವಸ ಎಷ್ಟು ಓದಬೇಕು, 4 ದಿವಸ ಎಷ್ಟು ಓದಬೇಕು, ಆ ಲೆಕ್ಕಾಚಾರ ಮಾಡಬೇಕು. ಒಂದೊಂದು ಅಧ್ಯಾಯದಲ್ಲಿ ಪದ್ಯಗಳು ಕೆಲವೊಂದು ಕಡಿಮೆ ಇದ್ದಾವೆ, ಕೆಲವೊಂದು ಜಾಸ್ತಿ ಇದ್ದಾವೆ, ಕೆಲವೊಂದು ಜಾಸ್ತಿ ಇದ್ದಾವೆ. ಅದನ್ನೆಲ್ಲ ಲೆಕ್ಕಾಚಾರ ಮಾಡಿಕೊಂಡು ಕರೆಕ್ಟ್ 9ನೇ ದಿವಸಕ್ಕೆ ದಸರಾ ಹಬ್ಬ ಬರುತ್ತಲ್ಲ, ನವರಾತ್ರಿ ದಸರಾ ಹಬ್ಬ ಬರುತ್ತಲ್ಲ, ವಿಜಯದಶಮಿ ಅಲ್ಲಿಗೆ ಮುಗಿಬೇಕಾದ್ರೆ ಮುಗಿಬೇಕು. ರನ್ ಮಾಡಿ 1ನೇ ಅಧ್ಯಾಯ ಪೀಠಿಕಾ ಅಧ್ಯಾಯ ಮುಗಿದು 1ನೇ ಅಧ್ಯಾಯ ರನ್ ಮಾಡ್ತಾ ಇದ್ದೀವಿ. ಓಂ ನೋಡಿ, ಗಂಗೆನ ಅರ್ಪಿಸಿದ್ದೀನಿ, ಅರಿಶಿನ ಒಂದು ಅರ್ಪಿಸ್ತಾ ಇದ್ದೀನಿ, ಕುಂಕುಮನ 2 ಸಲ ಕೊಡ್ತಾ ಇದ್ದೀನಿ ದೇವಿಗೆ, ಅಕ್ಷತೆನ ಅರ್ಪಿಸ್ತಾ ಇದ್ದೀನಿ. ನಮ್ಮ ಕಡೆ ಹೋಗೋದು ಎಷ್ಟಿದೆ ಏನಿದೆ ಅದನ್ನು ಅರ್ಪಿಸೋದು. ಒಳ್ಳೆ ಧೂಪ ಮಾಡ್ತಾರೆ. ಓಂ ಸರ್ವಮಂಗಳ ಮಾಂಗಲ್ಯ ಶರಣಾರ್ಥಿ ಶರಣ್ಯ ಇಲ್ಲಿ ಶಿವನನ್ನು ಕೂಡ ಪೂಜೆ ಮಾಡಬೇಕು. ಯಾಕಂದರೆ ಇಲ್ಲಿ ಶಿವನೇ ಈ ಗ್ರಂಥವನ್ನು ಯಾರು ಹೇಳ್ತಾರೆ, ಈ ನಮಗೆ ಈ ಗ್ರಂಥ ಹೇಗೆ ನಮಗೆ ಬಂದು ತಲುಪಿದೆ ಭೂಲೋಕಕ್ಕೆ. ಮೊದಲು ಶಿವನ ಸಭೆಯಲ್ಲಿ, ಕೈಲಾಸದಲ್ಲಿ ಶಿವನ ಸಭೆಯಲ್ಲಿ ನಂದೀಶ್ವರನು ಶಿವನಿಗೆ ಕೈ ಮುಗಿದು ವಿನಂತಿಸಿಕೊಳ್ಳುತ್ತಾನೆ ಪಾರ್ವತಿಯ ಮಹಿಮೆಯನ್ನು ಹೇಳುವಂಥ. ಅದಕ್ಕಾಗಿ ಶಿವ ಪಾರ್ವತಿಯ ಮಹಿಮೆಯನ್ನು ಹೇಳ್ತಾನೆ ನಂದಿಗೆ. ಅದು ಶಿವನು ನಂದಿಗೆ ಹೇಳಿದ್ದನ್ನೇ ಮುಂದೆ ಶೌನಕಾದಿ ಋಷಿಗಳಲ್ಲಿ ಅದರ ಚರ್ಚೆ ಆಗುತ್ತೆ. ಅದು ಮುಂದೆ ಭೂಲೋಕಕ್ಕೆ ಜನರಿಗೆ ಬರುತ್ತೆ. ಈ ರೀತಿ ಬಂದಿರೋದು ಚರಿತ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಂ ಸರ್ವಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಇದು ಒಂದೇ ಮಂತ್ರವನ್ನು ಹೇಳೋದು. ಇದು ಗುರುವೇ. ಇಲ್ಲಿ ಗುರು ಮುಖ್ಯ. ಗುರುವಿನ ಯಾವುದೇ ಕಾರಣಕ್ಕೂ ಗುರುವಿನ ಮರಿಬಾರ್ದು. ಓಂ ಇಲ್ಲಿ ಶಿವನ ಪೂಜೆಯಲ್ಲಿ ಶಿವನ ಲಿಂಗ ಇದೆ, ಶಿವನ ಪೂಜೆ ಆಗುತ್ತದೆ. ದೇವಿ ಪೂಜೆ ಶಿವ. ಓಂ ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಇಲ್ಲಿ ಶಿವನ ಸಾನ್ನಿಧ್ಯ ಇದೆ, ಶಿವನ ಲಿಂಗ ಇದೆ ಇಲ್ಲಿ. ಯಾಕಂದರೆ ಮುಖ್ಯವಾಗಿ ಶಿವನೇ ದೇವಿ ಚರಿತ್ರೆಯನ್ನು ನಂದೀಶನಿಗೆ ಹೇಳಿರೋದು. ಅದಕ್ಕೆ ಇಲ್ಲಿ ಶಿವನ ಪೂಜೆ, ಶಿವನಿಗೆ ಇಟ್ಟಿರೋದು. ಓಂ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕೈಲಾಸಪತಿ ನಮಃ, ಶಿವನೇ ನಮಃ, ಪರಬ್ರಹ್ಮನೇ ನಮಃ, ರುದ್ರನೇ ನಮಃ, ಗಿರಿಜಾಶಂಕರನೇ ನಮಃ. ಓಂ ದೀಪಂ ಅರಿಶಚಂದನಂ ಪುಷ್ಪಂ ಧೂಪಂ ಗಂಗನಾದಂ ವಿದ್ಯಂ ಸಮರ್ಪಯಾಮಿ. ಗಿರಿಧರನೇ ನಮಃ, ಮಂಜುನಾಥನೇ ನಮಃ, ಪರಶಿವನೇ ನಮಃ, ನೀಲಕಂಠನೇ ನಮಃ. ಈಗ ಮೊದಲನೇ ಅಧ್ಯಾಯ ಪೂಜೆ ಮುಗಿಯಿತು. ಈಗ ಮೊದಲನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೇವೆ. ಈಗ ನಾವು